ಮ್ಯಾಮ್ ನಿಮ್ಮ ಲೈಫಲ್ಲಿ ನೀವು ಪಡೆದಿರೋ ಬೆಸ್ಟ್ ಗಿಫ್ಟ್ ಯಾವುದು, ಫಸ್ಟ್ ಗಿಫ್ಟ್ ಯಾವುದು ಮ್ಯಾಮ್? ಬೆಸ್ಟ್ ಗಿಫ್ಟ್ ಅಂದರೆ ನನ್ನ ಹಸ್ಬೆಂಡೇ. ನಮ್ಮ ಪ್ರಕಾರ ತಪ್ಪು. ಇದು ಲಾಸ್ಟ್ ಕ್ರಶ್ ಇರ್ಬೋದೇನೋ. ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದರೂ ಬೊಗಳುತ್ತಂತೆ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. 2,500 ನೋಟು. ಕೆಲವೊಂದು ನನ್ನ ಪಾಸ್ಟ್ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಆಗಿರೋ ಒಂದು ಸ್ವಲ್ಪ ಬ್ರೇಕಪ್ಸ್ ಆಯಿತು. ಮ್ಯಾಮ್ ನಿಮ್ಮ ಲೈಫಲ್ಲಿ ನೀವು ಪಡೆದಿರೋ ಬೆಸ್ಟ್ ಗಿಫ್ಟ್ ಯಾವುದು, ಫಸ್ಟ್ ಗಿಫ್ಟ್ ಯಾವುದು ಮ್ಯಾಮ್? ಬೆಸ್ಟ್ ಗಿಫ್ಟ್ ಅಂದರೆ ನನ್ನ ಹಸ್ಬೆಂಡೇ. ಏನಕ್ಕೆ ಅಂತ ಅಂದರೆ ತುಂಬ ಪ್ರೀತಿನ ನೋಡ್ಕೋತಾರೆ. ಅಪ್ಪ ಅಮ್ಮ ಎಷ್ಟು ಪ್ರೀತಿ ಕೊಟ್ಟಿದ್ರು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ. ಅಪ್ಪ ಅಮ್ಮ ಕೂಡ ಬೆಸ್ಟೇ, ಬಟ್ ಅವ್ರಾದ್ಮೇಲೆ ನೆಕ್ಸ್ಟ್ ನನ್ನ ಹಸ್ಬೆಂಡೇ. ಬೆಸ್ಟ್ ಗಿಫ್ಟು ರೀಸೆಂಟ್ಲಿ ಎಂಗೇಜ್ಡ್ ಆಗಿದ್ದೀನಿ. ಅವರು ನನ್ನ ಫಿಯಾನ್ಸೇನೆ ಬೆಸ್ಟ್ ಗಿಫ್ಟು. ಫಸ್ಟ್ ಅಂತಂದರೆ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಿಟ್ಟೋದ್ರು, ಅದು ಫಸ್ಟ್ ಗಿಫ್ಟ್ ಅನಿಸುತ್ತೆ. ನಮ್ಮ ಹಸ್ಬೆಂಡ್. ಸ್ವಲ್ಪ ಹಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಹೆಂಗಂತ? ಹೆಂಗಂದರೆ ಲೈಫಲ್ಲಿ ಏನು ಇಲ್ಲೇ ಇದ್ದಾಗ ಬಂದಿದ್ದಾನೆ, ಇವಾಗೂ ಇದ್ದಾನೆ ನನ್ನ ಜೊತೆ. ಹೀಗಾಗಿ ಲೈಫಲ್ಲಿ ಬೆಸ್ಟ್ ಗಿಫ್ಟ್ ಅಂದರೆ ನಮ್ಮ ಅಪ್ಪ ಅಮ್ಮ, ಥರ್ಡ್ ಪರ್ಸನ್ ಅಂದರೆ ನನ್ನ ಹಸ್ಬೆಂಡ್. ಬೆಸ್ಟ್ ಗಿಫ್ಟು ನನ್ನ ಬೆಸ್ಟ್ ಫ್ರೆಂಡು. ವರ್ಸ್ಟ್ ಏನು ಆ ಥರ ಆಗಿಲ್ಲ. ಬೆಸ್ಟ್ ಗಿಫ್ಟ್ ಮೈ ಫ್ಯಾಮಿಲಿ ಆ್ಯಂಡ್ ವರ್ಸ್ಟ್ ಗಿಫ್ಟ್ ಅಂದರೆ ಒಂದು ಸ್ವಲ್ಪ ಬ್ರೇಕಪ್ಸ್ ಆಯಿತು. ಅಂದರೆ ಫ್ರೆಂಡ್ಶಿಪ್ ಅಂದರೆ ಯಾರನ್ನಾದರೂ ನಾನು ಜಾಸ್ತಿ ಟ್ರಸ್ಟ್ ಮಾಡಿರೋ ಫ್ರೆಂಡ್ಸು ನನಗೆ ಬಿಟ್ಟು ಹೋಗಿದ್ದು ಆ್ಯಂಡ್ ನನ್ನ ಜೊತೆಗೆ ಇದ್ದು ನನಗೆ ಮೋಸ ಮಾಡಿದ್ದು. ಓಕೆ, ಇದಕ್ಕೊಂದು ಸಾಂಗ್ ರಿಲೇಟೆಡ್ ಮಾಡಂಗಿದ್ರೆ ಯಾವ ಸಾಂಗ್ ರಿಲೇಟ್ ಮಾಡ್ತೀರಾ ಮ್ಯಾಮ್ ಅದಕ್ಕೆ? ಹಂಗೆ ನಮ್ಮ ಕನ್ನಡ ಸಾಂಗೆ. ಆಬ್ವಿಯಸ್ಲಿ ನಾನು ಕರ್ನಾಟಕದಳು ಅಂದರೆ ಕನ್ನಡ ಸಾಂಗ್ಗೆ ರಿಲೇಟ್ ಮಾಡೋದು. ಏನಾಗಲಿ ಮುಂದೆ ಸಾಗು. ಮ್ಯಾಮ್ ಇವಾಗ ನೀವು ಏನಪ್ಪ ರೋಡಲ್ಲಿ ಹೋಗ್ತಾ ಇರ್ತೀರಾ, ಒಂದು ಕಡೆ 500 ರೂಪಾಯಿ ಬಿದ್ದಿರುತ್ತೆ, ಒಂದು ಕಡೆ 2,000 ರೂಪಾಯಿ ಬಿದ್ದಿರುತ್ತೆ. ನೀವು ಯಾವ್ದು ತೊಗೊತೀರಾ? ಆಬ್ಸಲ್ಯೂಟ್ಲಿ 2,000ನೇ. ಯಾಕೆ? 2,000 ಬ್ಯಾನ್ ಆಗಿದೆಯಲ್ಲ ಮ್ಯಾಮ್. ಛೇ, ಯಾವ್ದು ಜಾಸ್ತಿ ಇರುತ್ತೋ ಅದೇ ತಾನೇ ತಗೊಳ್ಳೋದು. ಅಲ್ಲ, ಯಾವ್ದು ತೊಗೊತೀರಾ? 2,000 ತಗೋತೀನಿ. 2,000 ಬ್ಯಾನ್ ಆಗಿದೆಯಲ್ಲ ಮ್ಯಾಮ್. ಅದೇನು 2,000 ರೂಪಾಯಿ ನೋಟೇ ಬಿದ್ದಿರುತ್ತಾ? 500. 2,000 ನೋಟೇ ಬಿದ್ದಿರುತ್ತೆ ಮ್ಯಾಮ್. 2 ತಗೊತೀನಿ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡ್ತೀರಾ ಸಾಯಂಕಾಲ? ಒಂದು ತೊಗೊಬೇಕು. 2,000 ತಗೊಂಡು. 2,000 ಬ್ಯಾನ್ ಆಗಿದೆಯಲ್ಲ ಮ್ಯಾಮ್. 500 ರೂಪಾಯಿನೂ ಬ್ಯಾನ್ ಆಗಿದೆ ಅನ್ಸುತ್ತೆ. 500 ರೂಪಾಯಿ ಬ್ಯಾನ್ ಆಗಿಲ್ಲ ಮ್ಯಾಮ್, 2,000 ಅಷ್ಟೇ ಬ್ಯಾನ್ ಆಗಿರೋದು. ಓಕೆ, ಆಬ್ವಿಯಸ್ಲಿ 2,000. ಎಷ್ಟು? 2,000 ಮ್ಯಾಮ್. 2,000 ಬ್ಯಾನ್ ಆಗಿದೆಯಲ್ಲ ಮ್ಯಾಮ್. ಹಾಂ, 2 ಎತ್ಕೋತೀನಿ. ಅಲ್ಲ, ಒಂದು ತೊಗೊಬೇಕು. 2 ಎತ್ಕೋತೀನಿ. ಒಂದೇ ತೊಗೊಳಕ್ಕೆ ನಿಮ್ಗಿರೋದು ಆಪರ್ಚುನಿಟಿ. ಒಂದು ತೊಗೊಬೇಕು, ಯಾವ್ದು ತೊಗೊತೀರಾ? 2,500 ನೋಟು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ ಒಂದು ಕಡೆ 500 ರೂಪಾಯಿ ನೋಟು ಮ್ಯಾಮ್, ಇನ್ನೊಂದು ಕಡೆ 2,000 ರೂಪಾಯಿ ನೋಟು, ಹಂಗೆ ಬಿದ್ದಿರುತ್ತೆ. 500 ರೂಪಾಯಿ ನೋಟ್ ತಗೋತೀನಿ. 2,000 ನೋಟ್ ಇಲ್ವೇ ಇಲ್ಲಲ್ಲ. ಕರೆಕ್ಟ್ ಮ್ಯಾಮ್. ಓಕೆ ಮ್ಯಾಮ್, ನಿಮ್ಮ ಲೈಫಲ್ಲಿ ನೀವು ಪಡೆದಿರೋ ಬೆಸ್ಟ್ ಅಡ್ವೈಸ್ ಅಂದರೆ ಯಾವುದು ಮ್ಯಾಮ್? ಅಡ್ವೈಸ್ ಅಂದರೆ ಅದು ನನ್ನ ಹಸ್ಬೆಂಡ್ ಕಡೆಯಿಂದನೇ. ಅದೇನಂತ ಮ್ಯಾಮ್? ಅದೇ ದೊಡ್ಡವ್ರು ರೆಸ್ಪೆಕ್ಟ್ ಕೊಡಬೇಕು ಅಂದ ತುಂಬ ಪಾಠ ಹೇಳ್ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ತುಂಬ ಕಲ್ತ್ಕೊಂಡಿದ್ದೀನಿ. ಮ್ಯಾಮ್, ಇದು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಇಂಥ ವಿಷಯಗಳೆಲ್ಲ ತಂದೆ ತಾಯಿ ಹೇಳ್ಕೊಡ್ತಾರಲ್ಲ, ಯಾಕೆ ಅವ್ರು ಹೇಳ್ಕೊಟ್ಟಾಗ ಕಲ್ತಿಲ್ಲ? ಇರುತ್ತಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂದರೆ ಸ್ವಲ್ಪ, ಅದರಿಂದ ಅವ್ರ ಕಡೆಯಿಂದ ತಿಳ್ಕೊಳಕ್ಕಾಗದಲ್ಲ ಇರೋಷ್ಟು ನನ್ನ ಗಂಡನ ಕಡೆಯಿಂದ ತಿಳ್ಕೊಂಡಿದ್ದೀನಿ. ಬೆಸ್ಟ್ ಅಡ್ವೈಸ್ ಅಂತಂದರೆ ಯಾರನ್ನೂ ನಂಬಾರ್ದು. ಮೇನ್ ಅಂದರೆ ಯಾರನ್ನೂ ನಂಬಾರ್ದು. ತಂದೆ ತಾಯಿನ ಬಿಟ್ಟರೆ ಯಾರೂ ಇಲ್ಲ ಅನ್ನೋದನ್ನು ನನ್ನಂತರೂ ಬೆಸ್ಟು. ಅಡ್ವೈಸ್ ಪೇರೆಂಟ್ಸ್ ಹೇಳ್ತಾರಲ್ಲ, ಅದೇ ನನ್ನ ಬೆಸ್ಟ್. ಅದೇ ಬೆಸ್ಟ್. ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರ್ತೀಯ ಅದು ಇದು ಅಂತ ಕತೆಗಳು ಹೊಡಿತಿರ್ತಾರಲ್ಲ, ಅದೇ ಬೆಸ್ಟ್ ಅಡ್ವೈಸ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಡ್ವೈಸಾ ಲೈಕ್ ಪೇರೆಂಟ್ಸ್ ಅಡ್ವೈಸ್ ಇರುತ್ತಲ್ಲ, ಅಂದರೆ ಲೈಫಲ್ಲಿ ಸಕ್ಸಸ್ ಆಗಬೇಕು ಯಾರ್ದು ಅಂದರೆ ಇನ್ನೊಬ್ರ ಮಾತು ಇದು ಮಾಡೋಕ್ಕಿಂತ ಇನ್ನೊಬ್ರು ಫಾಲೋ ಮಾಡ್ಕೊಂಡು ಹೋಗೋಕ್ಕಿಂತ ನಮ್ಮದು ಏನು ಗುರಿ ಇರುತ್ತೋ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಅದೇ ಬೆಸ್ಟ್ ಅಡ್ವೈಸ್ ಅಂದರೆ ಏನೇ ಮಾಡು ಎಲ್ಲರಿಗೂ ಒಳ್ಳೆಯದೇ ಮಾಡು, ಯಾರಿಗೂ ಕೆಟ್ಟದ್ದು ಬಯಸಬೇಡ ಅಷ್ಟೇ. ಒಂದು ಹುಡುಗಿ ಅಂತ ಇದ್ದರೆ, ಇವಾಗ ಅವಳ ಲೈಫಲ್ಲಿ ಒಬ್ಬ ಹುಡುಗ ಬಂದೇ ಬರ್ತಾನೆ, ಅವಳ ಲೈಫ್ ಫುಲ್ಲು ಆ ಹುಡುಗಂಗೆ ಏನಾರ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ. ಸೊ ಆ ಹುಡುಗಿ ಫೋನ್ ಅಂತ ಮುಟ್ಟಕ್ಕೆ ಹೋದಾಗ ಆ ಹುಡುಗಿ ಆ ಫೋನಲ್ಲಿ ಪ್ರೈವೇಸಿ ಇದೆ ಅಂತಾಳಲ್ಲ, ಯಾಕೆ? ಲೈಫ್ನೇ ಕೊಟ್ಟ ಮೇಲೆ ಫೋನ್ ಯಾವ ಲೆಕ್ಕ? ಅಂದರೆ ಅವಳು ಅಂದರೆ ಅವನಿಗೆ ಚೀಟ್ ಮಾಡ್ತಿದ್ದಾಳೆ ಅಂತಲೇ ಅರ್ಥ. ಹಂಗೆ ಫೋನ್ ಕೊಟ್ಟಿದ್ರೆ ಚೀಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥನ ಮ್ಯಾಮ್? ಅಂದರೆ ನಾವು ಒಬ್ಬರನ್ನ ನಾವು ಟ್ರಸ್ಟ್ ಮಾಡಿದ್ದೀವಿ ಅಂತ ಅಂದರೆ ಅವ್ರಿಗೆ ಮೊಬೈಲ್ ಕೊಡೋದ್ರಲ್ಲಿ ಏನು ಇದಿದೆ, ಪ್ರೈವಸಿ ಅದರಲ್ಲಿ ಏನಿರುತ್ತೆ. ನಾವು ಅವ್ರನ್ನ ಫುಲ್ ಕ್ಲೋಸಾಗಿ ನಂಬಿದ್ದೀವಿ ಅಂತ ಅಂದಮೇಲೆ ನಮ್ಮ ಫೋನ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ?
ಬಿಕಾಸ್ ಅವ್ರ ಪ್ರೀತಿನ ತೋರಿಸ್ಕೊಳ್ಳಿ, ಬಟ್ ಆ ಮೂಲಕ ಅಲ್ಲ, ಹರ್ಟ್ ಆಗುತ್ತೆ ಅವರಿಗೆ. ಮುಂದೆ ಇದ್ದಾಗ ಅವ್ರಿಗೆ ಹರ್ಟ್ ಆಗುತ್ತೆ ಅದು. ಸೊ ಪ್ರೀತಿನ ತೋರಿಸ್ಕೊಳ್ಳಿ, ಬಟ್ ಆ ಮೂಲಕ ತೋರಿಸ್ಕೊಳ್ಳೋದು ನಂಗೆ ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಅವರೇ ಇಬ್ರದ್ದು ಪ್ರೈವಸಿ ಇರ್ಬೋದು, ಅದನ್ನು ನೋಡಬಾರ್ದು. ಹುಡುಗಂಗಂತ ಎಲ್ಲ ಬಿಟ್ಟಿರ್ತಾಳೆ ಅವಳು, ಬಟ್ ಆ ಫೋನ್ನ ಯಾಕೆ ಬಿಡಲ್ಲ? ಫೋನಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಇರುತ್ತೆ, ಅವ್ರದ್ದೇ ಪರ್ಸ್ನಲ್ ಇರ್ಬೋದು, ಅದಕ್ಕೆ ಇರ್ಬೋದೇನೋ ಮೇ ಬಿ. ಇಲ್ಲ ಅವಳದು ಲಾಸ್ಟ್ ಕ್ರಶ್ ಇರ್ಬೋದೇನೋ ಇವ್ರು ಬರೋಕ್ಕೂ ಮುಂಚೆ. ಏನು ಮಿಸ್ಯೂಸ್ ಆಗಬಾರ್ದು, ಏನು ಅವ್ರ ಲೈಫಲ್ಲಿ ಕೆಟ್ಟದಾಗಬಾರ್ದು ಮೇ ಬಿ. ಅದೇ ಸ್ವಲ್ಪ ಬ್ರೀಫಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗತ್ತಾ? ಅದೇ ಒಂದು ಕನ್ಸರ್ನ್ ಆ್ಯಂಡ್ ಕೇರಿಂದ ಮಾಡಿರ್ತಾರೆ ಅಂತ ಹೇಳ್ಬೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿರಲ್ಲ. ಮೇ ಬಿ 2 ರೀಸನ್ ಇರುತ್ತೆ. ಬಿಕಾಸ್ ಜಾಸ್ತಿ ಕೇರು ಅಥವಾ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯ ಒಂದು. ಇನ್ನೊಂದೇನು ಅಂತ ಅಂದರೆ ಡೌಟು. 3ನೇ ವ್ಯಕ್ತಿ ಕಡೆಯಿಂದ ಮಾತು ಬಂದು ಅವ್ರನ್ನ ಡೌಟ್ ಪಡೋದು ಜಾಸ್ತಿ, ಇವಾಗಿನ ಜನ್ರೇಷನಲ್ಲೂ ಜಾಸ್ತಿ ಅಂದರೆ ಜಾಸ್ತಿ. ಸೊ ಆ ಟೈಮಲ್ಲಿ ಅವ್ರಿಗೆ ಬಂದು ಕೇಳ್ತಿರ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ನನ್ನ ಪ್ರಕಾರ. ಬಿಕಾಸ್ ಕೇರ್ ಇರುತ್ತಾ, ಪ್ರೀತಿ ಇರುತ್ತಾ, ತೋರಿಸ್ಕೊಳ್ಳಿ, ಬಟ್ ಅವ್ರಿಗೂ ಒಂದು ಬೇರೆಯವ್ರ ಜೊತೆ ಮೂಮೆಂಟ್ ಮಾಡಬೇಕು ಅನ್ನೋದು ಇರುತ್ತಲ್ವ, ಲೈಕ್ ಆ ಥರ ಅಲ್ಲ. ಕ್ಯಾಜುವಲಾಗಿ ಫ್ರೆಂಡ್ಸ್ ಅಂತ ಇರ್ತಾರೆ, ಯಾರೋ ಸಿಸ್ಟರು ಬ್ರದರು, ಅವ್ರ ಜೊತೆ ಎಲ್ಲ ಆ ಥರ ಸಂಬಂಧ ಅಥವಾ ರಿಲೇಷನ್ಶಿಪ್ಪು ಅಥವಾ ಡೌಟ್ಸ್ ಕೊಡೋದು ಈ ಥರ ಇದ್ದರೆ ಅದು ಅವಾಯ್ಡ್ ಮಾಡಬೇಕು. ಬಿಕಾಸ್ ಒಂದು ಹೆಣ್ಣು ಅಂತ ಅಂದರೆ 4 ಗೋಡೆ ಮಧ್ಯೆ ಅಷ್ಟೇ ಇರೋದಲ್ಲ, ಇಡೀ ಜಗತ್ತನ್ನು ಅವಳು ನೋಡಬೇಕು. ಅವಳಿಗೂ ಒಂದು ಲೈಫ್ ಇದೆ, ಅವಳದೇ ಆದಂಥ ಒಂದು ಭಾವನೆಗಳಿರುತ್ತೆ ಅಲ್ವಾ. ಸೊ ಅದಕ್ಕೂ ಬೆಲೆ ಕೊಟ್ಟು ನೋಡ್ಕೋಬೇಕು ಅನ್ನೋದಷ್ಟೇ ನನಗೆ. ಮ್ಯಾಮ್, ಆ ಹುಡುಗ ಅಡ್ವೈಸ್ ಮಾಡೋದು ಸರಿನಾ ತಪ್ಪ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ತಪ್ಪು. ಅವ್ರು ತುಂಬ ಪ್ರೀತಿಯಿಂದ ಅಡ್ವೈಸ್ ಮಾಡ್ತಾರೆ. ಅದನ್ನು ಹುಡುಗಿರು ತಿಳ್ಕೊಬೇಕು, ಏನೋ ಅವ್ರ ಜೊತೆ ಮಾತಾಡಬೇಡ ಅಂತ ಸ್ಟ್ರಿಕ್ಟ್ ಮಾಡ್ತಾರೆ, ಸ್ಟ್ರಿಕ್ಟಾಗಿ ಇಟ್ಕೊಂಡಿದ್ದಾರೆ ಅಂತ ಅಲ್ಲ, ಅದು ಅತಿ ಕಾಳಜಿಯಿಂದ ಅತಿ ಪ್ರೀತಿಯಿಂದನೂ ಹಾಗೆ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ಏನಿರಲ್ವಾ ಮ್ಯಾಮ್ ರೀಸನು? ಬೇರೆ ರೀಸನ್ ಎಂತ ಇಲ್ಲ. ಅಂದರೆ ಅವರು ಫ್ರೆಂಡ್ ಆಗೋನು ಹೇಗಿರ್ತಾನೆ ಅಂತ ಇವ್ರಿಗೆ ಗೊತ್ತಿರಲ್ವಲ್ಲ, ಅವ್ನು ಕೆಟ್ಟವನು ಆಗಿರ್ಬೋದು ಒಳ್ಳೆಯನೂ ಆಗಿರ್ಬೋದಲ್ಲ, ಅದು ಪ್ರೀತಿಯಿಂದ ಹಾಗೆ ಹೇಳ್ತಾರೆ ಅಷ್ಟೇ. ಮ್ಯಾಮ್, ಏನಕ್ಕೆ ಆ ಥರ ಅಡ್ವೈಸ್ ಮಾಡ್ತಾರೆ ಅಂದರೆ ಒಂದು ಹುಡುಗನ ಮೈಂಡ್ಸೆಟ್ ಒಂದು ಹುಡುಗಂಗೆ ಗೊತ್ತಿರುತ್ತೆ. ಸೊ ಹುಡುಗ ಇವ್ರು ಇಷ್ಟಪಡೋ ಹುಡುಗಿನ ಯಾವ ಥರ ನೋಡ್ತಾನೆ ಅಂತ ಅವ್ನಿಗೆ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಆ ಥರ ಅಡ್ವೈಸ್ ಮಾಡ್ತಾನೆ ಅಷ್ಟೇ. ಓಕೆ, ಅಷ್ಟೇ. ಪ್ರಪಂಚದಲ್ಲಿ 4 ಜನ ಅಂತ ಇರ್ತಾರೆ, ಆ 4 ಜನಕ್ಕೆ ನೀವು ಭಯ ಪಡ್ತೀರಾ? ಯಾರು ಇವ್ರ? ನಾನು ಅಂದ್ರೆ ಎಲ್ಲಿ ಇಷ್ಟೊತ್ತಕ ಮಾತಾಡಿದ್ದು. ಮ್ಯಾಮ್, ಇದು ಜೀವನದಲ್ಲಿ 4 ಜನ ಅಂತ ಇರ್ತಾರಲ್ಲ, ಆ 4 ಜನಕ್ಕೆ ನೀವು ಭಯ ಪಡ್ತೀರಾ? ಭಯ ಪಡಲ್ಲ. ಬಿಕಾಸ್ 4 ಜನಕ್ಕೆ ಭಯ ಪಟ್ಕೊಂಡು ಕುತ್ಕೊಂಡ್ರೆ ನಮ್ಮ ಲೈಫ್ ನಾವು ಲೀಡ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆ್ಯಕ್ಚುಲಿ ಭಯ ಪಡ್ತಿದ್ನೋ ಏನೋ ಗೊತ್ತಿಲ್ಲ, ಬಟ್ ಇವಾಗ ನಾನಂತೂ ಭಯ ಪಡಲ್ಲ. ಬಿಕಾಸ್ ನನ್ನ ಲೈಫಲ್ಲಿ ನಾನು ಸ್ಟ್ರಗಲ್ ಮಾಡಿರೋದು ತುಂಬ ಇದೆ. ಅದನ್ನು ನೋಡ್ತಾ ಹೋದರೆ 4 ಜನ ಏನು ಯಾವ ಲೆಕ್ಕ, ಅವರು ಏನೋ ಮೂಳೆ ಇಲ್ಲದ ನಾಲಿಗೆ ಏನು ಬೇಕಾದರೂ ಬೊಗಳುತ್ತಂತೆ. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. 4 ಜನಕ್ಕಿಂತ ನನ್ನ ಲೈಫ್ನ ನಾನು ನೋಡ್ತೀನಿ. ಬಿಕಾಸ್ ನನ್ನ ಲೈಫ್ಗೆ ನಾನೇ ಸಪೋರ್ಟರು. ನಮ್ಮಮ್ಮ ಒಬ್ಬರು ಇದ್ದಾರೆ ಸಪೋರ್ಟ್ ಮಾಡೋಕ್ಕೆ, ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಸೊ 4 ಜನಕ್ಕೆ ನಾನೇನು ಭಯ ಪಡಲ್ಲ. ಬಿಕಾಸ್ ನಮ್ಮ ಅಪ್ಪ ಅಮ್ಮ ಜೊತೆಲಿದ್ದಾರಲ್ವ, 4 ಜನಕ್ಕೆ ಯಾಕೆ ಭಯ ಪಡಬೇಕು? ನನ್ನ ಲೈಫ್ ನಾನು ನೋಡ್ಕೊಳ್ತಿದ್ದೀನಲ್ವಾ, ದುಡಿತಾ ಇದ್ದೀನಿ, ನೋಡ್ಕೊಳ್ತಾ ಇದ್ದೀನಿ. 4 ಜನಕ್ಕೆ ಭಯ ಪಡೋ ಅವಶ್ಯಕತೆ ನನಗಿಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.